ಸ್ವಲ್ಪ ಇಲ್ಲಿ ಬಂದ್ಲಿ ಅಣ್ಣ. ಏನು ನಾಲ್ಕನೇದು? ನಾಲ್ಕು ಲಾಸ್ಟ್. ಫಸ್ಟಿಂದ ನಾಲ್ಕನೇದು? ಹಾಂ, ಇದು ಕಂಜನು ಲಾಸ್ಟು ಧನಂಜಯ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ಮಧ್ಯೆ ನೆನೆ ರಾತ್ರಿ ನಡೆದಂತಹ ಧನಂಜಯ ಮತ್ತು ಕಂಜಲ್ ಆನೆಗಳ ನಡುವೆ ನಡೆದಂತಹ ಒಂದು ಕಾದಾಟ ನಿಜಕ್ಕೂ ಕೂಡ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇದೆಲ್ಲದರ ಮಧ್ಯೆ ಇವತ್ತು ಎಂದಿನಂತೆ ದಸರಾ ಗಜಪಡೆಗಳು ತಾಲೀಮಿನಲ್ಲಿ ಭಾಗಿಯಾಗಿರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿದ್ದೇನೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಈಗಾಗಲೇ ದಸರಾ ಗಜಪಡೆಗಳು ಎಂದಿನಂತೆ ತಾಲೀಮನ್ನು ಮುಗಿಸಿ ವಾಪಸ್ ಅರಮನೆಗೆ ಬರ್ತಾ ಇರುವಂಥದ್ದು. 14 ಆನೆಗಳು ಕೂಡ ಇವತ್ತು ಎಂದಿನಂತೆ ತಾಲೀಮಿನಲ್ಲಿ ಭಾಗಿಯಾಗಿದೆ. ನಿನ್ನೆ ರಾತ್ರಿ ಏನು ಕಂಜಲ್ ಇರ್ಬೋದು ಮತ್ತು ಧನಂಜಯ ಆನೆಗಳು 2 ಆನೆಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾದಾಟವನ್ನು ನಡೆಸಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇದೆಲ್ಲದರ ನಡುವೆ ಕೂಡ ಎಂದಿನಂತೆ ರಾತ್ರಿ ಗಲಾಟೆ ಮುಗಿದಿದೆ. ಇವತ್ತು ಎಂದಿನಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ 14 ಆನೆಗಳು ಕೂಡ ಸಾಲಾಗಿ ಇವತ್ತು ಮೈಸೂರು ಅರಮನೆಯಿಂದ ಆಯುರ್ವೇದಿಕ್ ವೃತ್ತದವರೆಗೂ ಕೂಡ ಒಂದು ತಾಲೀಮಿನಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ 4ನೇ ಆನೆ ಏನು ಕಾಣ್ತಾ ಇದೆ, ಈ ಒಂದು ಆನೆ ಕಂಜಲ್ ಆನೆ ಅಂತಂದರೆ ನಿನ್ನೆ ಏನು ಮಾವುತರನ್ನು ಕೆಳಗೆ ಇಳಿಸಿ ಸಿಕ್ಕಾಬಿಟ್ಟೆ ಅಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಸಾಕಷ್ಟು ದೊಡ್ಡ ದೂರಕ್ಕೆ ಓಡಿ ಹೋಗಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈ ಕಂಜಲ್ ಆನೆಗೆ ಒಂದು ರೀತಿಯಲ್ಲಿ ಹಿಂಭಾಗದಿಂದ ಏನು ಸೊಳ್ಳಿನಲ್ಲಿ ತಿವಿದು ಮತ್ತು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣಾಗಿದ್ದಂತಹ ಧನಂಜಯ ಆನೆ ಕೂಡ ಈ ಒಂದು ಸಾಲಾಗಿ ಬರ್ತಾ ಇರುವಂತಹ ಆನೆಯಲ್ಲಿ ಕೊನೆಯ ಭಾಗದಲ್ಲಿದೆ. ಈಗಾಗಲೇ 4ನೇ ಆನೆ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಕಂಜಲ್ ಆನೆ. ನಿನ್ನೆ ರಾತ್ರಿ ಕಂಜಲ್ ಮತ್ತು ಧನಂಜಯ ಆನೆ 2 ಆನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಎಲ್ಲೋ ಒಂದು ಕಡೆ ಮಾವುತರ ಸಮಯಪ್ರಜ್ಞೆ, ಈಗಾಗಲೇ ಮಾವುತರ ಏನೋ ಒಂದು ಕಾಲ ನೋಡೋದು ಗೊತ್ತಾಗುತ್ತೆ, ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ಗಾಯಗಳಾಗಿರುವಂಥದ್ದು. ನಿನ್ನೆ ರಾತ್ರಿ ಅಂದರೆ ಸೋಮೇಶ್ವರ ದೇವಸ್ಥಾನದಿಂದ ಓಡಿ ಹೋಗಿ ಈ ಒಂದು ಕಂಜಲ್ ಆನೆಯನ್ನು ಹಿಡಿಯುವಲ್ಲಿ ಮಾವುತರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಶ್ರಮವನ್ನು ಹಾಕಿದರು. ಸೊ ಈ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು. ಇನ್ನುಳಿದಂತೆ ಕಡೆಯ ಭಾಗದಲ್ಲಿ ಬರ್ತಾ ಇರುವಂತಹ ಏನು ಧನಂಜಯ ಆನೆ, ಈ ಧನಂಜಯ ಮತ್ತು ಕಂಜಲ್ 2 ಆನೆಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿರುವಂಥದ್ದು. ಕೊನೆಯಲ್ಲಿ ಬರ್ತಾ ಇರುವಂಥದ್ದೇ ಧನಂಜಯ ಆನೆ. ನಿಜಕ್ಕೂ ಕೂಡ ಧನಂಜಯ ಆನೆಯ ಮಾವುತ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದರೂ ಕೂಡ ಆನೆಯಿಂದ ಕೆಳಗೆ ಇಳಿದಂತೆ ಆ ಒಂದು ಧನಂಜಯನನ್ನು ಹಿಮ್ಮೆಟ್ಟಿಸುವಲ್ಲಿ ಅಂದರೆ ಕಂಟ್ರೋಲ್ ಮಾಡುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. ಸೊ ಹೀಗಾಗಿ ಧನಂಜಯ ಆನೆಯ ಮಾವುತನು ಕೂಡ ಈಗಾಗಲೇ ಕೊನೆಯಲ್ಲಿ ಬರ್ತಾ ಇರುವಂಥದ್ದು. ಈ 2 ಆನೆಗಳ ಕಾದಾಟದಿಂದ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಎಂದಿನಂತೆ ಇವತ್ತು ಈಗಾಗಲೇ ದಸರಾಗೆ ಕೆಲವು ದಿನಗಳಷ್ಟೇ ಬಾಕಿ ಉಳಿದೆ. ಸೊ ಹೀಗಾಗಿ ಎಂದಿನಂತೆ ತಾಲೀಮಿನಲ್ಲಿ ಭಾಗಿಯಾಗಿ ಮತ್ತೆ ಅರಮನೆಗೆ ವಾಪಸ್ ಬರ್ತಾ ಇರುವಂಥದ್ದು. ಈಗಾಗಲೇ ಧನಂಜಯ ಮಾವುತ ಕೂಡ ಇರ್ಬೋದು, ಇವರು ರಾತ್ರಿ ಪಟ್ಟಂಥ ಶ್ರಮ ಕೂಡ ಸಾಕಷ್ಟು ದೊಡ್ಡದು. ಯಾಕಂತಂದರೆ ಒಂದು ಕ್ಷಣ ಅವರು ಆನೆಯಿಂದ ಕೆಳಗೆ ಇಳಿದಿದ್ರೆ 2 ಆನೆಗಳ ನಡುವೆ ದೊಡ್ಡ ಮಟ್ಟದ ಕಾದಾಟ ನಡೀತಾ ಇತ್ತು. ರಸ್ತೆಗೆ ಬಂದ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ತೊಂದರೆಗಳಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ತಾಯಿಯ ಆಶೀರ್ವಾದ ಜೊತೆಗೆ ಯಾವುದೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಘಟನೆಯನ್ನು ಮತ್ತೆ ಆನೆಗಳನ್ನು ವಾಪಸ್ ಏನೋ ಅರಮನೆಗೆ ಕರೆತರುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. ಸದ್ಯಕ್ಕೆ ಎಲ್ಲವೂ ಕೂಡ ಆತಂಕ ದೂರ ಆಗಿದೆ. ಎಂದಿನಂತೆ ಗಜ ಸ್ವಲ್ಪ ಇಲ್ಲಿ ಬಂದ್ಲಿ ಅಣ್ಣ. ಏನು ನಾಲ್ಕನೇದು? ನಾಲ್ಕು ಲಾಸ್ಟ್. ಫಸ್ಟಿಂದ ನಾಲ್ಕನೇದು? ಹಾಂ, ಇದು ಕಂಜನು ಲಾಸ್ಟು ಧನಂಜಯ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ಮಧ್ಯೆ ನೆನೆ ರಾತ್ರಿ ನಡೆದಂತಹ ಧನಂಜಯ ಮತ್ತು ಕಂಜಲ್ ಆನೆಗಳ ನಡುವೆ ನಡೆದಂತಹ ಒಂದು ಕಾದಾಟ ನಿಜಕ್ಕೂ ಕೂಡ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇದೆಲ್ಲದರ ಮಧ್ಯೆ ಇವತ್ತು ಎಂದಿನಂತೆ ದಸರಾ ಗಜಪಡೆಗಳು ತಾಲೀಮಿನಲ್ಲಿ ಭಾಗಿಯಾಗಿರುವಂಥದ್ದು. ನಾನೀಗ ಸದ್ಯ ಮೈಸೂರಿನ
ಅರಮನೆಯ ಮುಂಭಾಗದಲ್ಲಿದ್ದೇನೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಈಗಾಗಲೇ ದಸರಾ ಗಜಪಡೆಗಳು ಎಂದಿನಂತೆ ತಾಲೀಮನ್ನು ಮುಗಿಸಿ ವಾಪಸ್ ಅರಮನೆಗೆ ಬರ್ತಾ ಇರುವಂಥದ್ದು. 14 ಆನೆಗಳು ಕೂಡ ಇವತ್ತು ಎಂದಿನಂತೆ ತಾಲೀಮಿನಲ್ಲಿ ಭಾಗಿಯಾಗಿದೆ. ನಿನ್ನೆ ರಾತ್ರಿ ಏನು ಕಂಜಲ್ ಇರ್ಬೋದು ಮತ್ತು ಧನಂಜಯ ಆನೆಗಳು 2 ಆನೆಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾದಾಟವನ್ನು ನಡೆಸಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇದೆಲ್ಲದರ ನಡುವೆ ಕೂಡ ಎಂದಿನಂತೆ ನಿನ್ನೆ ರಾತ್ರಿ ಗಲಾಟೆ ಮುಗಿದಿದೆ. ಇವತ್ತು ಎಂದಿನಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ 14 ಆನೆಗಳು ಕೂಡ ಸಾಲಾಗಿ ಇವತ್ತು ಮೈಸೂರು ಅರಮನೆಯಿಂದ ಆಯುರ್ವೇದಿಕ್ ವೃತ್ತದವರೆಗೂ ಕೂಡ ಒಂದು ತಾಲೀಮಿನಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ 4ನೇ ಆನೆ ಏನು ಕಾಣ್ತಾ ಇದೆ, ಈ ಒಂದು ಆನೆ ಕಂಜಲ್ ಆನೆ ಅಂತಂದರೆ ನಿನ್ನೆ ಏನು ಮಾವುತರನ್ನು ಕೆಳಗೆ ಇಳಿಸಿ ಸಿಕ್ಕಾಬಿಟ್ಟೆ ಅಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಸಾಕಷ್ಟು ದೊಡ್ಡ ದೂರಕ್ಕೆ ಓಡಿ ಹೋಗಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈ ಕಂಜಲ್ ಆನೆಗೆ ಒಂದು ರೀತಿಯಲ್ಲಿ ಹಿಂಭಾಗದಿಂದ ಏನು ಸೊಳ್ಳಿನಲ್ಲಿ ತಿವಿದು ಮತ್ತು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣವಾಗಿದ್ದಂತಹ ಧನಂಜಯ ಆನೆ ಕೂಡ ಈ ಒಂದು ಸಾಲಾಗಿ ಬರ್ತಾ ಇರುವಂತಹ ಆನೆಯಲ್ಲಿ ಕೊನೆಯ ಭಾಗದಲ್ಲಿದೆ. ಈಗಾಗಲೇ 4ನೇ ಆನೆ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಕಂಜಲ್ ಆನೆ. ನಿನ್ನೆ ರಾತ್ರಿ ಕಂಜಲ್ ಮತ್ತು ಧನಂಜಯ ಆನೆ 2 ಆನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಎಲ್ಲೋ ಒಂದು ಕಡೆ ಮಾವುತರ ಸಮಯ ಪ್ರಜ್ಞೆ, ಈಗಾಗಲೇ ಮಾವುತರ ಏನೋ ಒಂದು ಕಾಲ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ಗಾಯಗಳಾಗಿರುವಂಥದ್ದು. ನಿನ್ನೆ ರಾತ್ರಿ ಇದು ಅಂದರೆ ಸೋಮೇಶ್ವರ ದೇವಸ್ಥಾನದಿಂದ ಓಡಿ ಹೋಗಿ ಈ ಒಂದು ಕಂಜಲ್ ಆನೆಯನ್ನು ಹಿಡಿಯುವಲ್ಲಿ ಮಾವುತರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಶ್ರಮವನ್ನು ಹಾಕಿದರು. ಸೊ ಈ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು. ಇನ್ನುಳಿದಂತೆ ಕಡೆಯ ಭಾಗದಲ್ಲಿ ಬರ್ತಾ ಇರುವಂತಹ ಏನು ಧನಂಜಯ ಆನೆ, ಈ ಧನಂಜಯ ಮತ್ತು ಕಂಜಲ್ 2 ಆನೆಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿರುವಂಥದ್ದು. ಕೊನೆಯಲ್ಲಿ ಬರ್ತಾ ಇರುವಂಥದ್ದೇ ಧನಂಜಯ ಆನೆ. ನಿಜಕ್ಕೂ ಕೂಡ ಧನಂಜಯ ಆನೆಯ ಮಾವುತ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದರೂ ಕೂಡ ಆನೆಯಿಂದ ಕೆಳಗೆ ಇಳಿದಂತೆ ಆ ಒಂದು ಧನಂಜಯನನ್ನು ಹಿಮ್ಮೆಟ್ಟಿಸುವಲ್ಲಿ ಅಂದರೆ ಕಂಟ್ರೋಲ್ ಮಾಡುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. ಸೊ ಹೀಗಾಗಿ ಧನಂಜಯ ಆನೆಯ ಮಾವುತನು ಕೂಡ ಈಗಾಗಲೇ ಕೊನೆಯಲ್ಲಿ ಬರ್ತಾ ಇರುವಂಥದ್ದು. ಈ 2 ಆನೆಗಳ ಕಾದಾಟದಿಂದ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಎಂದಿನಂತೆ ಇವತ್ತು ಈಗಾಗಲೇ ದಸರಾಗೆ ಕೆಲವು ದಿನಗಳಷ್ಟೇ ಬಾಕಿ ಉಳಿದೆ. ಸೊ ಹೀಗಾಗಿ ಎಂದಿನಂತೆ ತಾಲೀಮಿನಲ್ಲಿ ಭಾಗಿಯಾಗಿ ಮತ್ತೆ ಅರಮನೆಗೆ ವಾಪಸ್ ಬರ್ತಾ ಇರುವಂಥದ್ದು. ಈಗಾಗಲೇ ಧನಂಜಯ ಮಾವುತ ಕೂಡ ಇರ್ಬೋದು, ಇವರು ರಾತ್ರಿ ಪಟ್ಟಂಥ ಶ್ರಮ ಕೂಡ ಸಾಕಷ್ಟು ದೊಡ್ಡದು. ಯಾಕಂತಂದರೆ ಒಂದು ಕ್ಷಣ ಅವರು ಆನೆಯಿಂದ ಕೆಳಗೆ ಇಳಿದಿದ್ರೆ 2 ಆನೆಗಳ ನಡುವೆ ದೊಡ್ಡ ಮಟ್ಟದ ಕಾದಾಟ ನಡೀತಾ ಇತ್ತು. ರಸ್ತೆಗೆ ಬಂದ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ತೊಂದರೆಗಳಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ತಾಯಿಯ ಆಶೀರ್ವಾದ ಜೊತೆಗೆ ಯಾವುದೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಘಟನೆಯನ್ನು ಮತ್ತೆ ಆನೆಗಳನ್ನು ವಾಪಸ್ ಏನು ಅರಮನೆಗೆ ಕರೆತರುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. ಸದ್ಯಕ್ಕೆ ಎಲ್ಲವೂ ಕೂಡ ಆತಂಕ ದೂರ ಆಗಿದೆ. ಎಂದಿನಂತೆ ಗಜ